ಮಾತುಗಳನ್ನು ಆಡುವಂಥದ್ದು, ಅವರ ಪ್ರತಿಕೃತಿಯನ್ನ ದಹನ ಮಾಡುವಂತಹ ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು ಈ ರಾಜ್ಯದ ಜನತೆಗೆ ಮಾಡಿದಂತಹ ಅಪಮಾನ, ಈ ದೇಶದ ಸಂವಿಧಾನಕ್ಕೆ ಮಾಡಿದಂತಹ ಒಂದು ಅಪಚಾರದ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಯ ಕಾಂಗ್ರೆಸ್ಸಿಗರನ್ನ ಯಾರೆಲ್ಲ ಕಾಂಗ್ರೆಸ್ಸಿನ ನಾಯಕರು ರಾಜ್ಯಪಾಲರ ಒಂದು ವಿರುದ್ಧ ನಿಂದನಾರ್ಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕೆನ್ನುವಂತಹ ಒತ್ತಾಯದ ಮೇರೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ PY ವಿಜಯೇಂದ್ರ ಅವರ ಕರೆಯಂತೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತಹ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದಂತಹ ಗೌರವಾನ್ವಿತ ಸತೀಶ್ ಕೊಂಪಲ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರತಿಭಟನೆಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು, ನಗರದ ಅಭಿವೃದ್ಧಿಯ ಅಧಿಕಾರರು ಆದಂತಹ ಗೌರವಾನ್ವಿತ ಡಿ ವೇದವ್ಯಾಸ್ ಕಾಮತ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸಭೆಗೆ ಬರಮಾಡ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯ್ಕ ಅವರು ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು ಆದಂತಹ ಗೌರವಾನ್ವಿತ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸಭೆಗೆ ನಾನು ಸ್ವಾಗತಿಸುತ್ತಾ, ಉಪಮಹಾಪೌರರಾದಂತಹ ಸುನೀತಾ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಬರಮಾಡುತ್ತಾ, ನಮ್ಮ ಹಿರಿಯರಾದಂತಹ ರವಿಶಂಕರ್ ಮಿಜಾರ್ ಅವರಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ವಿವಿಧ ಮಂಡಳಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಅದೇ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಂತಹ ನಮ್ಮ ಜಿಲ್ಲೆಯ ಆಗಮಿಸಿದಂತಹ ಮಾಧ್ಯಮ ಮಿತ್ರದವರನ್ನು ಕೂಡ ಈ ಪ್ರತಿಭಟನಾ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ನಮಸ್ಕಾರ. ದುರಹಂಕಾರಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಲೂಟಿಕೋರ ದುರಹಂಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇವತ್ತು ಸೇರಿರ್ತಕ್ಕಂಥ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ನಮ್ಮ ಎಲ್ಲರ ಕೂಡ ನಾಯಕರಾದಂತ ಇವತ್ತು ರಾಜ್ಯದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಕಾನೂನು ರೀತಿಯ ತನಿಖೆಯನ್ನ ಮಾಡುವಂತ ಆದೇಶವನ್ನು ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿ ಕೊಡುವಂತ ವಾತಾವರಣವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ಕಡೆ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ, ನಾವೇ ಸಂವಿಧಾನಕ್ಕೆ ರಕ್ಷಕರು ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡ್ತೀರಿ. ಸಂವಿಧಾನಕ್ಕೆ ರಕ್ಷಣೆ ಮಾಡುವಂತ ರೀತಿಯಲ್ಲಿ ಮಾತು ಹೇಳುವಂತ ಕಾಂಗ್ರೆಸ್ಸಿಗರು ಇವತ್ತು ಮಾಡಿದ್ದಾದ್ರೂ ಏನು ಅಂತೇಳಿ ಜನ ತಿಳ್ಕೊಳ್ಬೇಕಲ್ಲ. ಸಂವಿಧಾನಕ್ಕೆ ರಕ್ಷಣೆಯನ್ನು ಕೊಡ್ತೀರಿ ಅಂತ ಹೇಳುವಂತದ್ದು ಹೇಳಿ. ಇವತ್ತು ಒಂದು ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನ ಓಡಿಸ್ತೀರಿ ಅಂತೇಳಿ ಹೇಳ್ತಿರಲ್ಲ ಸ್ವಾಮಿ. ಇದ ಸಂವಿಧಾನದ ನಿಮ್ಮ ರಕ್ಷಕರು? ಇವತ್ತು ಸಂವಿಧಾನ ರಕ್ಷಕರು ಅಂತ ಹೇಳುವಂತದನ್ನ ಹೇಳ್ತಾ ರಾಜ್ಯಪಾಲರ ಬಗ್ಗೆ ಕೀಳು ಮಟ್ಟದ ಮಾತನಾಡುವಂತ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ರಿ. ಒಬ್ಬ ಸಚಿವ ಪುಣ್ಯಾತ್ಮ ಹೇಳ್ತಾನೆ, ಇಡೀ ರಾಜ್ಯದಲ್ಲಿ ಬೆಂಕಿ ಬಿದ್ರೆ, ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ದೊಂಬಿ ಹೇಳಿದ್ರೆ ಇದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಹೇಳ್ತಾನೆ ಪುಣ್ಯಾತ್ಮ. ಸರಿಯಾಗಿ 2ನೇ ಕ್ಲಾಸ್ ಪಾಸ್ ಆಗದಂತ ಒಂದು ಸಚಿವ ಈ ರಾಜ್ಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತಾಡ್ತಾನೆ. ಸರಿಯಾಗಿ ದಸ್ಕತ್ತನ್ನ ಮಾಡ್ಲಿಕ್ಕೆ ಬರೆದಂತ ಅಂಗುಟ ಚಾಪ್ ಸಚಿವ
ಸಚಿವ. ರಾಜಕಾರಣದಲ್ಲಿ ಭ್ರಷ್ಟಾಚಾರದಲ್ಲೇ ನೂರಾರು ಬಸ್ಸುಗಳನ್ನು ಖರೀದಿ ಮಾಡಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುವಂತ ರೀತಿಯ ವಾತಾವರಣವನ್ನ ನಾವು ಕಾಣ್ತೇವೆ. ಒಂದು ದಲಿತ ರಾಜ್ಯಪಾಲರಿಗೆ ಬಹಳ ತೀಕ್ಷ್ಣ ರೀತಿಯಲ್ಲಿ ನೀವು ಮಾತಾಡ್ತೀರಿ. ಮತ್ತೊಬ್ಬ ಸಚಿವ ಹೇಳ್ತಾನೆ, ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ವ್ಯಕ್ತಿ. ಸ್ವಾಮಿ, ಹಿಂದುಳಿದ ವರ್ಗದ ವ್ಯಕ್ತಿ ಅಂತ ಹೇಳಿದ್ರೆ ದಲಿತರ ದುಡ್ಡು ಹೊಡಿಬಹುದಾ? ಹಿಂದೂಗಳಿಗೆ ಈ ರೀತಿಯ ಅಪಮಾನ ಮಾಡಬಹುದಾ? ಸಂವಿಧಾನದ ರಕ್ಷಕರಾಗಿರುವಂತಹ ರಾಜ್ಯಪಾಲರಿಗೆ ಈ ರೀತಿಯ ಮಾತನ್ನು ಬಳಸಬಹುದಾ? ಎಲ್ಲ ಒಂದು ಕಡೆ ಉತ್ತರ ಕೊಡ್ಬೇಕಲ್ಲ ನೀವು. ನಿಮ್ಮ ಮಾನ ಮರ್ಯಾದೆ 3 ಕಾಸು ಆಗ್ತಾ ಇದೆ ಕಾಂಗ್ರೆಸ್ ಇದ್ದು. ಇವತ್ತು ಬಹಳ ದುಃಖ ಆಗ್ತಾ ಇದೆ. ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟದ್ದು ಸ್ವಾಮಿ ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಹಂಸರಾಜ್ ಭಾರದ್ವಾಜ್ ಅವರು ಅನುಮತಿ ಕೊಟ್ಟಿಲ್ವಾ? ಎಲ್ಲಾದ್ರೂ ಒಂದು ಕಡೆ ಮಂಗಳೂರಿನಲ್ಲಿ ನಾವು ಬಸ್ಸಿಗೆ ಕಲ್ಲು ಹೊಡೆದಿದ್ದೀವಾ? ನಾಚಿಗೆ ಆಗ್ಬೇಕು ಪುಂಡ ಪೋಖ್ರಿ ಕಾಂಗ್ರೆಸ್ ಕಾರ್ಯಕರ್ತರು. ನಿಮ್ಮ ಪುಂಡ ಪೋಖ್ರಿತನ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾನು ಮತ್ತು ಶಾಸಕ ಸನ್ಮಿತ್ರ ಭರತ್ ಶೆಟ್ಟಿ ಅವರು 1.5 ಗಂಟೆಗಾಲ ಪೊಲೀಸ್ ಕಮಿಷನರ್ ಅಂತ ಹೋಗಿ ಮಾತಾಡಬೇಕಾದಂತ ಅನಿವಾರ್ಯ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ನಾವು FIR ಮಾಡ್ತೀವಿ. ಏನು ಪೊಲೀಸ್ ಕಮಿಷನರ್, ನೀವು ಕೂಡ ರಾಜಕಾರಣಿಗಳಾಗ್ಬಿಟ್ರಾ? ಪತ್ರಿಕೆಯಲ್ಲಿ ಕೊಟ್ಟಂತ ಹೇಳಿಕೆ ಪೊಲೀಸ್ ಇಲಾಖೆಗೆ ದಮ್ಮಿದ್ರೆ ಮಾಡಿ ತೋರಿಸಿ, ಬಂಧನವನ್ನ ಮಾಡಿ ತೋರಿಸಿ. ನಿಮ್ಗೆ ದಮ್ಮಿದೆಯಾ? 2 ಶಾಸಕರುಗಳು ಬಂದಾಗ ನೀವು ಹೇಳ್ತೀರಿ ಕಂಪ್ಲೇಂಟ್ ಅನ್ನ ಕೊಟ್ರೆ ನಾವು FIR ಅನ್ನು ಮಾಡಿ ಕಾನೂನು ಕ್ರಮವನ್ನು ವಹಿಸಿಕೊಳ್ತೀವಿ. 2 ದಿವಸ ಗಂಟೆಗಟ್ಟಲೆ ಕಾಲ ನಮ್ಮ ಯುವ ಮೋರ್ಚಾದ ಯುವಕರುಗಳು ಹೋಗಿ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡಿ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿದ್ರು. ನೀವು ಪ್ರತಿಭಟನೆಗೆ ಅವಕಾಶಗಳನ್ನ ಕೊಡದೆ ಯಾವುದೇ ರೀತಿ FIR ಅನ್ನ ಮಾಡಲಿಲ್ಲ. ತದನಂತರ FIR ಮಾಡ್ತೀರಿ ಅಂತ ಹೇಳಿ ಯಾವುದೇ ರೀತಿ ಕ್ರಮವನ್ನು ವಹಿಸಿಕೊಳ್ತಾ ಇಲ್ಲ. ಇವತ್ತು ಬಹಳ ನಾಚಿಕೆ ಆಗತ್ತೆ. ನಾನು ಮಾನ್ಯ ಮೇಯರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮನವಿಯನ್ನು ಮಾಡ್ತೀನಿ. ಯಾರೊಬ್ಬ ಸುರತ್ಕಲ್ ಕ್ಷೇತ್ರದ ಪುಂಡ ಪೋಖರಿ ಕಲ್ಲು ಹೊಡೆಯುವಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಗೌರವ ಕೊಡುವ ರೀತಿಯಲ್ಲಿ ಒಬ್ಬ ನಾಮಿನೇಟೆಡ್ ಕಾರ್ಪೊರೇಟರ್ ಕಲ್ಲು ಹೊಡೆದಂತೆ ನಿಮ್ಮ ಯೋಗ್ಯತೆಗೆ ಕಲ್ಲು ಹೊಡೆಯುವುದೇ ನಾಮಿನೇಟೆಡ್ ಕಾರ್ಪೊರೇಟರ್ ಆಗಲಿಕ್ಕೆ ಮಾನದಂಡ ಅಂತ ಹೇಳುವಂತ ರೀತಿಯಲ್ಲಿ ನಾಡ್ದಿನ ಮನವಿ ಮಾಡ್ತೇನೆ ನನ್ನ ಮೇಯರ್ಗೆ. ನಾಡ್ದಿನ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಒಂದು ಕಲ್ಲು ಹೊಡೆದು ಆರೋಪಿ ಆಗಿರುವಂತ ಅಂತ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಮ್ಮ ಕೌನ್ಸಿಲ್ ನಡೆಸಬಾರದು, ಅವನನ್ನು ಒತ್ತು ಹೊರಗಡೆ ಬಿಸಾಡಬೇಕು. ಕಲ್ಲು ಹೊಡೆದು ಕಾರ್ಪೊರೇಟರ್ ಆಗುವಂತ ಅಧಿಕಾರ ಯಾರಿಗೂ ಸಿಗಬಾರದು ಅಂತ ಹೇಳೋದು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಾಮಾಜಿಕ ಜಾಲತಾಣ ನೋಡಿದ್ರೆ ಮೊನ್ನೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದಂತ ಪದ್ಮರಾಜ್ ಅವರು ಆ ಬಸ್ಸಿಗೆ ಕಲ್ಲು ಹೊಡೆಯುವಂತ ಸಂದರ್ಭದಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಅಲ್ಲೇ ಇರುವಂತ ಚಿತ್ರಗಳು ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಪದ್ಮರಾಜ್ ಅವರೇ, ನೀವೊಂದು ವಕೀಲರಾಗಿದ್ದು ಏನಂತ ಹೇಳಿ ಬಂದ್ರ? ಅವರಿಗೆ ಕಲ್ಲು ಹೊಡೀರಿ ಅಂತ ಹೇಳಿ ಬಂದ್ರ? ಯಾನು ವಕೀಲ ನಮ್ಮ ಸರ್ಕಾರ ಕಲ್ಲಾಕ್ಲೆ ಕನ್ನಡಿ ಹುಡಿ ಮಾಡ್ಲಿ ಅಂತ ಹೇಳಿದ್ರ? ನಿಮ್ಮ ಪಿತೂರುಗಳಿಗೆ ಅರ್ಥ ಆಗತ್ತೆ ನಮ್ಗೆ. ಯಾರೋ ಒಂದು ಮುಸಲ್ಮಾನರ ಬಸ್ಸಿಗೆ ಕಲ್ಲು ಹೊಡೆಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಲ್ಲು ಹೊಡೆದು ಅಂತ ಹೇಳಿ ಹಿಂದೂ ಮುಸ್ಲಿಂ ಗಲಾಟೆ ದಂಗೆಯನ್ನು ಎಬ್ಬಿಸಲಿಕ್ಕೆ ನಿಮ್ಮ ಈ ಷಡ್ಯಂತ್ರ ಅಂತ ಹೇಳೋದು ನಮ್ಗೆ ಅರ್ಥ ಆಗುತ್ತೆ, ಈ ಜಿಲ್ಲೆಯ ಜನರಿಗೂ ಅರ್ಥ ಆಗುತ್ತೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಐವಾನ್ ಒಬ್ರು ಪಂಚಾಯತ್ ಗೆಲ್ಲಿಕ್ಕಾಗಲ್ಲ, ಕಾರ್ಪೊರೇಟ್ ಗೆಲ್ಲಿಕ್ಕಾಗಲ್ಲ, ಹಿಂಬದಿಯಿಂದ 2 ಬಾರಿ ವಿಧಾನ ಪರಿಷತ್ಗೆ ಹೋದಂತ ಐವಾನ್ ಡಿಸೋದ್ರ ಬಗ್ಗೆ ಶಾಸಕನಾಗಿ ನಾನು ನಿಮ್ಮ ಯೋಗ್ಯತೆ ಏನು ಅಂತ ಕೇಳಿದ್ರೆ ನನ್ನ ಬಗ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಿ. ನಿಮ್ಮ ಕಂಪ್ಲೇಂಟ್ಗೆ ಹೆದರುವಂತಹ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ. ಇದೇ ನಮ್ಮ ಹತ್ರ ಎದೆಗಾರಿಕೆ ಇದೆ. ಒಂದಲ್ಲ ಎರಡಲ್ಲ 50 ಕಂಪ್ಲೇಂಟ್, 50 FIR ಕೊಡಿ. ನಿಮ್ಮ FIR ತೆಗೆದು ಆ ಪಾಗರ ಕೊಡ್ಕೊಳ್ಳಿ. ಯಾರು ಹೆದರುವವರು ಇಲ್ಲ ಇಲ್ಲಿ. ಇವತ್ತು ಒಂದು ಮಾತ್ರ ನಾವು ಹೇಳ್ತೇವೆ, ಬಸ್ಸಿಗೆ ಕಲ್ಲು ಹೊಡೆಯುವುದು ನೀವು, ಆ ಮಹಿಳೆಗೆ ಪೆಟ್ಟಾಗುವುದು ನಿಮ್ಮ ಕಲ್ಲಿಂದ. ಆ ಮಹಿಳೆ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿಸುವ ಮುಂಚೆ ಆ ಬಸ್ಸಿಗೆ ಕಲ್ಲು ಹೊಡೆದಂತ ವ್ಯಕ್ತಿಗಳಿಗೆ ನೀವು ಸ್ಟೇಷನ್ ನಿಂದ ಜಾಮೀನು ಕೊಟ್ಟು ಕಳಿಸ್ತೀರಾ?
ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಟೈರ್ ಒತ್ತಿಸ್ತೀರಾ? ಒಂದು ಕಡೆ ರಾಜ್ಯಪಾಲರೇ ನಿಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಒತ್ತು ಓಡಿಸ್ತೇವೆ ಅಂತ ಹೇಳೋ ರೀತಿಯ ಭಾಷೆ ಉಪಯೋಗಿಸ್ತೀರಾ? ಅದಕ್ಕೆ ನಾನು ಬಲಶೆಟ್ಟಿ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ಬೇಕಂತೆ. ನಾಚಿಕೆ ಆಗ್ಬೇಡ ನಿಮಗೆ? ನಿಮ್ಮ ನಾಚಿಕೆ ಆಗ್ಬೇಡವಾ? ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದವರಿಗೆ ಎಫ್ಐಆರ್ ಮಾಡಬೇಕು. ನಮ್ಮ ಯುವ ಮೋರ್ಚಾದ ಹುಡುಗರು ಗಂಟೆಗಟ್ಟಲೆ ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗಲು ಇವತ್ತು ನೀವು ಯಾವುದೇ ರೀತಿಯ ತನಿಖೆಯನ್ನು ಎದುರಿಸ್ತಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಡೀ ಜೈಲಿಗೆ ಹೋದಾಗ ಇಡೀ ರಾಜ್ಯಕ್ಕೆ ಬೆಂಕಿ ಕೊಟ್ರಿ. ನಿಮ್ಮ 75 ವರ್ಷದ DNA ರಾಜ್ಯಕ್ಕೆ ಬೆಂಕಿ ಕೊಡುವುದು, ಜಾತಿ ಜಾತಿ ಮಧ್ಯದಲ್ಲಿ ವಿಷ ಬೀಜ ತುಂಬುವುದು, ಅದರ ಮುಖಾಂತರ ರಾಜ್ಯಕ್ಕೆ ಹೋಗಿ ಆಡಳಿತಕ್ಕೆ ಬರೋದು. ಈಗಾಗಲೇ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು ಹೇಳಿದ್ರು, ಐವಾನ್ ಒಬ್ಬ ವಕೀಲ ಸ್ವಾಮಿ, ಐವಾನ್ ಒಬ್ಬ ವಕೀಲ. ಈ ವಕೀಲರೆಲ್ಲರೂ ಐವಾನ್ ರೀತಿಯಲ್ಲಿ ಇದ್ದಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳಿ ನನಗೂ ಹೆದರಿಕೆ. ಪುಣ್ಯಾತ್ಮ ಕಲ್ಲು ಓಡಿಸುವವನು ಅವನೇ, ತದನಂತರ ಬಾಯಿಗೆ ಬಂದದ್ದು ಮಾತನಾಡುವುದು ಆ ಪುಣ್ಯಾತ್ಮ. ತದನಂತರ ಈಗ ವಕೀಲರ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಯಾವುದೋ ಒಂದು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ತನ್ನ ಮನೆಗೆ ತಾನೇ ಕಲ್ಲು ಹೊಡೆಸ್ಕೊಂಡು ಬಿಜೆಪಿಯವರ ಮೇಲೆ ಎಫ್ಐಆರ್ ಆಗಿ ಹೊಡೆಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಕಳೆದ 3-4 ದಿವಸಗಳಿಂದ ಐವನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಬರಲಿಕ್ಕಿಲ್ಲ, ಕಾರ್ಯಕ್ರಮಕ್ಕೂ ಬರಲಿಕ್ಕಿಲ್ಲ. ಕಾಂಗ್ರೆಸ್ನವರೇ ಚೀಮಾರಿ ಆಗ್ತಾ ಇದ್ದಾರೆ. ಈ ಚೀಮಾರಿಯನ್ನ ತಪ್ಪಿಸಿಕೊಳ್ಬೇಕು. ನನ್ನ ಬಗ್ಗೆ ಮಾತಾಡುವಂತ ವ್ಯಕ್ತಿಗಳು ಕಡಿಮೆ ಆಗಬೇಕು. ನನ್ನಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ, ಈ ಮುಜುಗರವನ್ನು ತಪ್ಪಿಸಬೇಕು ಅಂತೇಳಿ ನನ್ನ ಮನೆಗೆ ನಾನೇ ಕಲ್ಲು ಹೊಡಿಸಿ ಯಾರೋ ಬಿಜೆಪಿಯವರು ಹೊಡೆದಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಿ. ಇವತ್ತು ಇನ್ಯಾರೋ ಸಂಘಟನೆಯ ಅಥವಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಒಂದು ಎಫ್ಐಆರ್ ಹಾಕಿಸಿ ನೋಡಿ ಇದು ಬಿಜೆಪಿಯವರು ಹೊಡೆದದ್ದು ಅಂತ ತೋರಿಸ್ಕೊಳ್ಳಿಕ್ಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಕೀಳುಮಟ್ಟದ ರಾಜಕಾರಣ ಮಾಡ್ತೀರಲ್ಲ ನೀವು. ನಾವು ಕಲ್ಲು ಹೊಡೆಯುವುದಾದ್ರೆ ಮೊನ್ನೆ ಹೊಡಿತಿದ್ವಿ ನಿಮ್ಗೆ. ನಿಮ್ಮ ಮನೆಗೇನು ನಿಮ್ಮ ತಲೆಗೆ ಒಂದು ಹೊಡೆಯಕ್ಕೂ ನಾವೇನು ಹೆದರುವವರಲ್ಲ. ಹೊಡೆಯುವ ಸಾಮರ್ಥ್ಯ ನಮ್ಮ ಹತ್ರ ಇದೆ, ಹೊಡೆಯುವ ಸಾಮರ್ಥ್ಯ ಇದೆ ನಮ್ಮ ಹತ್ರ. ಆದ್ರೆ ನಾವು ಹೊಡೆಯುವವರಲ್ಲ. ಈ ದೇಶ, ಈ ಮಣ್ಣಿನ, ಈ ನೆಲದ ಸಂವಿಧಾನಕ್ಕೆ ಗೌರವ ಕೊಡುವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಆ ರೀತಿ ಹೊಡೆಯುವರಲ್ಲ, ಹೊಡಿಬೇಕು ಅಂತ ಹೇಳಿ ಹೆದರುವವರಲ್ಲ. ಆದ್ರೆ ಇವತ್ತು ನೀವು ನಿಮಗೆ ಕಲ್ಲು ಹೊಡೆಸ್ಕೊಂಡು, ನಿಮ್ಮ ಮನೆಗೆ ಕಲ್ಲು ಹೊಡೆಸ್ಕೊಂಡು ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಅಪವಾದ ಹಾಕಬೇಕು ಅಂತೇಳಿ ಕಳೆದ 75 ವರ್ಷಗಳ ನಿಮ್ಮ ಆಡಳಿತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರ ಇಂಥ ಸಾವಿರಾರು ಕೇಸುಗಳನ್ನು ಎದುರುಕೊಂಡಿದೆ. ನಾವು ಹೆದರಿಲ್ಲ. ಹಾಗಾಗಿ ನಿಮಗೆ ಒಂದು ಮಾತನ್ನು ಹೇಳ್ತೇನೆ, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಳ್ಳಿ. ಜನರು ನಿಮ್ಮನ್ನು ನೋಡಿ ನೆಗಡುವಂತ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನ ಮೆಚ್ಚಿಸಬೇಕು ಅಂತೇಳಿ ಇನ್ನು ಮುಂದೆ ಸಿದ್ದರಾಮಯ್ಯನ ಕುರ್ಚಿಯಲ್ಲಿ ಉಳಿಯಲ್ಲ. ಆದ್ರೆ ಸಿದ್ದರಾಮಯ್ಯ ಉಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಬೇಕು, ದಿನೇಶ್ ಗುಂಡೂರಾವ್ ಅವರನ್ನ ಹೊರದಬ್ಬಬೇಕು ಅಂತ ಹೇಳೋ ಕಾರಣ ಈ ರೀತಿ ನೀವು ಸಿದ್ದರಾಮಯ್ಯ ಅವರಿಗೆ ಬಕೆಟ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಈ ಪ್ರತಿಭಟನೆಯಲ್ಲಿ ನಾನು ಶಾಸಕನಾಗಿ ಹೇಳ್ತಾ ಇದ್ದೀನಿ, ಇವತ್ತು ಐವಾನ್ ಡಿಸೋಜ ಅವರನ್ನ ಬಂಧಿಸಬೇಕು. ಅದು ಮಾತ್ರವಲ್ಲದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಕಿಂಚಿತ್ತು ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಇದ್ರೆ ತನಿಖೆಗೆ ಹೆದರಬೇಡಿ ಸ್ವಾಮಿ, ತನಿಖೆಗೆ ಹೆದರಬೇಡಿ. ನೀವು ನ್ಯಾಯ ಸಮ್ಮತಿಯಾಗಿದ್ರೆ ತನಿಖೆಗೆ ಆಗತ್ತಿರ್ತೀರಾ. ತನಿಖೆಗೆ ಸಹಕರಿಸಿ. ಆರೋಪ ಮುಕ್ತ ಆದ ನಂತರ ಬೇಕಾದ್ರೆ ಮುಖ್ಯಮಂತ್ರಿನೂ ಆಗಿ ಅಥವಾ ಇನ್ಯಾವುದು ಬೇಕಾದ್ರೆ ಆಗಿ, ನಮ್ಗೇನು ಹೆದರಿಕೆ ಇಲ್ಲ. ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಇನ್ನಷ್ಟು ಉಗ್ರ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಐವಾನ್ ಡಿಸೋಜ ಅವರಿಗೆ ಚೀಮಾರಿ ಹಾಕಿ ಅವರ ಮೇಲೆ ಅರೆಸ್ಟ್ವನ್ನ ಮಾಡುವ ತನಕ ಈ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ವಿರಮಿಸುವುದಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ಇವತ್ತು ಪೊಲೀಸ್ ಅಧಿಕಾರಿಗಳಂತೂ ಒಂದು ತಿಳ್ಕೊಳ್ಬೇಕು. CA NRC ಆಗಿ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ನಿಮ್ಮ ಮಂಡೆ ಹೊಡೆಯುವಂತ ಸಂದರ್ಭದಲ್ಲಿ ನಿಮ್ಗೆ ರಕ್ಷಣೆ ಕೊಟ್ಟವರು ಭಾರತೀಯ ಜನತಾ ಪಾರ್ಟಿ, ನಮ್ಮ ಪರಿವಾರದ ಕಾರ್ಯಕರ್ತರು. ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟ್ ಆಗಿರಲ್ಲ. ರಾಜಕಾರಣ ನಾವು ಕಾಂಗ್ರೆಸ್ನವರು ಮಾಡ್ತೇವೆ. ಪೊಲೀಸ್ ಅಧಿಕಾರಿಯಾಗಿ ನೀವು ರಾಜಕಾರಣ ಮಾಡ್ಲಿಕ್ಕೆ ಹೋಗಬೇಡಿ.
ನೀವು ಸಂವಿಧಾನದ ಈ ಕಾನೂನು ರಕ್ಷಣೆ ಮಾಡುವಂತ ಕೆಲಸ ಕಾರ್ಯಗಳು ಮಾಡಿ ಅಂತ ಹೇಳುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ತೊಲಗಲಿ 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 ಹೇಳಿದ ಹಾಗೆ ಹೇಳಬೇಕು. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ